2017ನೇ ಇಸ್ವಿಯಲ್ಲಿ ಒಬ್ಬ ಅತ್ಯಂತ ಅವೈಜ್ಞಾನಿಕ ನಿರ್ಧಾರವನ್ನು ಒಬ್ಬ ಅಧಿಕಾರಿ ಹೊರಗುತ್ತಿಗೆ ಮಾಡೋದ್ರೊಂದಿಗೆ ತಗೊಂಡಿದ್ದಾರೆ ನೋಡಿ. ಈಗ ಅವರು ಸಾವಿರಾರು ನೌಕರರು ಏನು ಸುಮಾರು 20-21 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಏನು ಏಕಾಏಕಿ ಒಬ್ಬ ಗುತ್ತಿಗೆದಾರನ ಕೈಲಿ ಅವ್ರನ್ನ ಹಾಕಿದ್ದಾರೆ, ನಿವೃತ್ತಿ ಆಗಿದ್ದಾರೆ. ಇವತ್ತು ಅವ್ರಿಗೆ ₹1 ದುಡ್ಡು ಸಿಕ್ಕಲಿಲ್ಲ. ಇವತ್ತು ಅವರಿಗೆ ಯಾವುದೇ ರೀತಿಯಲ್ಲಿ ವಿಮೆ ಸೌಲಭ್ಯ ಇರ್ಬೋದು, ಯಾವುದೇ ರೀತಿಯಲ್ಲಿ ಅವರಿಗೆ ಭದ್ರತೆ ಇಲ್ಲ. ನೋಡಿ, ನಮ್ಮಲ್ಲಿ 10-30 ವರ್ಷ ಪ್ರಕೃತಿಯ ಕಾವಲುಗಾರರಾಗಿ ಸೇವಕರಾಗಿ ಕೆಲಸ ಮಾಡಿದಂಥವ್ರು ಪ್ರಾಣವನ್ನ ಒತ್ತೆ ಇಟ್ಟು ಸಂಘರ್ಷ ಮತ್ತೆ ಸಂರಕ್ಷಣೆಗೆ ಕೆಲಸ ಮಾಡಿದಂಥವ್ರು ಇವತ್ತು ನಿವೃತ್ತಿಯಾಗಿ ಎಷ್ಟೋ ಕಡೆ ಸಂತೆಯಲ್ಲಿ ಜಾತ್ರೆಯಲ್ಲಿ ಭಿಕ್ಷುಕರಾಗಿದ್ದಾರೆ. ಇವತ್ತು ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಕಾಯಿಲೆಗಳಿಗೆ, ಸಕ್ಕರೆ ಕಾಯಿಲೆನೇ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಮಾತ್ರೆ ತಗೊಳ್ಳೋಕ್ಕೆ ಅವ್ರ ಹತ್ರ ಹಣ ಇಲ್ಲ. ಎಷ್ಟೋ ಜನ ವೃದ್ಧಾಶ್ರಮದಲ್ಲಿದ್ದಾರೆ, ಎಷ್ಟೋ ಜನ ಅನಾಥಾಶ್ರಮದಲ್ಲಿದ್ದಾರೆ. ಇವತ್ತು ಅವ್ರ ಮಕ್ಕಳು ಏನು 30 ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡಿದ್ಯಾ, ನಿನಗೊಂದು ಮಾತ್ರೆ ತಗೊಳ್ಳೋದಕ್ಕೂ ಗತಿ ಇಲ್ಲ ಅಂತ ಹೇಳಿ ಇವತ್ತು ಅವರು ದಿನಗೂಲಿ, ಇವತ್ತು ಕಟ್ಟಡ ಕಾರ್ಮಿಕರಾಗಿಯೂ ಕೂಡ ಕೆಲಸ ಮಾಡೋಕ್ಕಾಗ್ದೇ ಸಂತೆಯಲ್ಲಿ ಭಿಕ್ಷೆ ಬೇಡ್ಕೊಂಡಿದ್ದಾರೆ.